ಅವರು ರಿಯಲ್ ಅನ್ನು ಇಲ್ಲಿ ಪಡ್ಕೊಂಡಿರ್ತಾರೆ. ಅದನ್ನು ಮಾನ್ಯ ಶಾಸಕರು ಮತ್ತು ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ವಿತರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಮೈಸೂರು ಗ್ರಾಮ ಪಂಚಾಯತಿನಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ನಾವು ಮೈಸೂರು ಮಡಿವಾಳದಲ್ಲಿ, ಮೈಸೂರು ಗ್ರಾಮದಲ್ಲಿ, ಅದೇ ರೀತಿಯಾಗಿ ಜೈಮೀನ್ ನಗರ ಅಲ್ಲೂ ಕೂಡ ಅಂಗನವಾಡಿ ಕಟ್ಟಡಗಳನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಅದ್ರ ಜೊತೆಯಲ್ಲಿ ವಿದ್ಯಾಸಿರಿ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ ಕೂಡ ಇವತ್ತು ವಿತರಣೆ ಆಗಿದೆ. ಮಾತೃಶ್ರೀ ಮಹಿಳಾ ಸಬಲೀಕರಣ ಕಾರ್ಯಕ್ರಮದಡಿಯಲ್ಲಿ ಎಲ್ಲೆಲ್ಲಿ ವಿತರಣೆ ಕೂಡ ಆಗಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಟ್ರಾಕ್ ಶೂಟ್ ವಿತರಣೆ ಕೂಡ ಇವತ್ತು ಮಾಡಿದ್ದೇವೆ. ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಈ ಸ್ವತ್ತು ದಾಖಲೆಗಳ ವಿತರಣೆಯನ್ನು ಕೂಡ ಇವತ್ತು ಮಾಡಿದ್ದೇವೆ. ಮಡಿವಾಳ ಗ್ರಾಮದ ಅಂಗನವಾಡಿ ಕೇಂದ್ರದ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ಆಡಿಸೊಂಡಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರದ ಭೂಮಿ ಪೂಜೆ ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಜಲಜೀವನ್ ಮಿಷನ್ ಅಡಿಯಲ್ಲಿ ಏನು ಬೋರ್ವೆಲ್ಗಳು ಮತ್ತು ಪೈಪ್ ಕಾರ್ಯಕ್ರಮಗಳು ಎಲ್ಲನೂ ಕೂಡ ನಡೆದಿತ್ತು. ಅದು ಕೂಡ ಇವತ್ತು ಉದ್ಘಾಟನೆ ಕೂಡ ಆಗಿದೆ. ಮತ್ತು ಮೈಸೂರು 10 ಲಕ್ಷ ಲೀಟರ್ ನೆಲಮಟ್ಟದ ನೀರು ಸಂಗ್ರಹಣಾ ತೊಟ್ಟಿ ಕೂಡ ಉದ್ಘಾಟನೆ ಕೂಡ ಆಗಿದೆ. ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳು ಮತ್ತು ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ಮೈಸೂರು ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳೆಲ್ಲರೂ ಕೂಡ ತುಂಬ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ವಿಶೇಷವಾಗಿ ಗ್ರಾಮ ಪಂಚಾಯತಿಯ ಸದಸ್ಯಗಳು ಇವತ್ತು ಚಂದ್ರಕಲಾರವರು, ಪ್ರಭಾಕರ್ ರೆಡ್ಡಿರವರು, ನಮ್ಮ ಕೆ ಮುನಿಯಪ್ಪನವರು, ಜಿ ಯಲ್ಲಪ್ಪನವರು, ಸ್ವಾಮಿ ರೆಡ್ಡಿರವರು, ಕೃಷ್ಣಪ್ಪ ನಾಗಪ್ಪನವರು, ಮಣಿಕಂಠರವರು, ಮಂಜುಳಾ ನಾರಾಯಣ ರೆಡ್ಡಿರವರು, ಶ್ರೀಮತಿ ಲಕ್ಷ್ಮೀರವರು, ಸುಧಾರವರು, ಹಳ್ಳಳ್ಳಿ ಮುನಿಯಮ್ಮನವರು, ವಿ ನಾಗರಾಜ್ರವರು, ನಾಗಲಕ್ಷ್ಮೀರವರು, ಮಂಜುನಾಥ್ರವರು, ಗೋಪಾಲಪ್ಪನವರು, ಶಾಂತಮ್ಮನವರು, ಎನ್ ವನಿತಾರವರು, ಶ್ರೀಮತಿ ನಿರ್ಮಲಾರವರು, ಲಕ್ಷ್ಮೀರವರು, ಇವರೆಲ್ಲರೂ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಒಂದು ಉತ್ತಮವಾದಂಥ ನಿರ್ಣಯವನ್ನು ಮಾಡಿ ಅದು ಜನಸಾಮಾನ್ಯರಿಗೆ ಸಹಾಯ ಆಗಬೇಕು. ಮತ್ತು ಗ್ರಾಮ ಪಂಚಾಯತಿಯು ಕೂಡ ಜನ ನೆನೆಸ್ಕೊಳ್ಳೋ ರೀತಿಯಲ್ಲಿ ಒಳ್ಳೆಯ ಕೆಲಸಗಳಾಗಬೇಕು ಅಂತ ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾನು ತಾಲೂಕಿನ ಜನತೆಯ ಪರವಾಗಿ ಮೈಸೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿಯಾಗಿ ಏನು ಮೋಸ್ಟ್ಲಿ 2 ತಿಂಗಳು ಇರ್ಬೋದಲ್ಲ ಗ್ರಾಮ ಪಂಚಾಯತಿ ಆದಮೇಲೆ ಗ್ರೇಟರ್ ಬೆಂಗಳೂರು ಆಗುತ್ತೋ ಅಥವಾ ಪುರಸಭೆ ಆಗುತ್ತೋ ನಗರಸಭೆ ಆಗುತ್ತೋ ಗೊತ್ತಿಲ್ಲ. ಅಂದರೆ ಅವಕಾಶ, ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಸಾಯಲೇಬೇಕು ಎಲ್ಲರೂ ಕೂಡ. ಆದರೆ ಅದರ ಮಧ್ಯದಲ್ಲಿ ಹುಟ್ಟು ಮತ್ತು ಸಾವಿನ ಅಂತರದಲ್ಲಿ ಸೆಂಟ್ರಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಅಂದರೆ ಅವಕಾಶ ಎಲ್ರಿಗೂ ಸಿಗೋದಿಲ್ಲ, ಎಲ್ಲರೂ ಕೂಡ ಸಿಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇವ್ರಿಗೆ ಗ್ರಾಮದ ಜನತೆ ಆಶೀರ್ವಾದ ಮಾಡಿ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಆ ಒಂದು ಓಟ್ಗೆ ಬೆಲೆ ಬರೋ ರೀತಿಯಲ್ಲಿ ನಮ್ಮ ಗ್ರಾಮಗಳಿಗೆ ಏನಾದರೂ ಕೂಡ
ಒಂದು ಒಳ್ಳೆ ಕೆಲಸ ಮಾಡಿದಾಗ ಜನಸಾಮಾನ್ಯರ ಮನದಲ್ಲಿ ಯಾವತ್ತೂ ಕೂಡ ಶಾಶ್ವತ ಉಳಿಯುವಂಥದ್ದಾಗ್ತದೆ. ಇವತ್ತು ವಿಶೇಷವಾಗಿ ಇಡೀ ತಾಲೂಕಿನಲ್ಲಿ ಸುಮಾರೊಂದು ಗ್ರಾಮ ಪಂಚಾಯತಿನಲ್ಲೇ ಹೆಚ್ಚು ಹಣವನ್ನು ಹೊಂದಿರತಕ್ಕಂಥ ಪಂಚಾಯತಿ, ಒಂದು 10 ಪಂಚಾಯತಿ ಇರ್ಬೋದು. ನಮ್ಮಲ್ಲಿ 22 ಗ್ರಾಮ ಪಂಚಾಯತಿಗಳಿದ್ದಾವೆ. ಅದರಲ್ಲಿ ಒಂದು 10 ಗ್ರಾಮ ಪಂಚಾಯತಿಗಳು ಉತ್ತಮವಾದಂಥ ಒಂದು ಟ್ಯಾಕ್ಸ್ ಕಲೆಕ್ಷನ್ ಆಗಿ ಅವರೇ ನಡೆಸ್ಕೋಬೋದು. ಅದು ಸರ್ಕಾರದ ಒಂದು ಹಣಕ್ಕೆ ಕಾಯುವಂಥದ್ದು ಏನು ಇರೋದಿಲ್ಲ. ಅಂಥ ಒಂದು ಗ್ರಾಮ ಪಂಚಾಯತಿಗಳು 10 ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ, ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತವೆ. ಅದರಲ್ಲಿ ನಮ್ಮ ಮೈಸೂರು ಗ್ರಾಮ ಪಂಚಾಯತಿನೂ ಕೂಡ ಒಂದು ಉತ್ತಮವಾದಂಥ ಹಣಕಾಸಿನ ವ್ಯವಸ್ಥೆ ಇದೆ. ಅವರು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿದ್ದಾರೆ. ಈ ರೀತಿಯಾಗಿ ರೂಪಿಸಿ ಜನಸಾಮಾನ್ಯರಿಗೆ ಏನಾದರೂ ಕೂಡ ಒಳ್ಳೆಯದಾಗಬೇಕು ಅಂತೇಳಿ ಮಾಡಿದ್ದಾರೆ. ಇದನ್ನು ಜನಸಾಮಾನ್ಯರು ಯಾವತ್ತೂ ಕೂಡ ಅರ್ಥ ಮಾಡ್ಕೋಬೇಕು. ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ಅವರನ್ನು ಅಭಿನಂದಿಸುವಂಥದ್ದಾಗಬೇಕು. ಅಂದರೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಕೂಡ ನಾವು ಏನಾದ್ರು ಮಾಡಬೇಕಪ್ಪ ಅನ್ನುವಂಥ ಒಂದು ಆಲೋಚನೆಗಳು ಬರ್ತವೆ. ಅದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ. ಇವತ್ತು ಮಕ್ಕಳು ಅನೇಕ ಜನ ಇವತ್ತು ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹ ಧನವನ್ನು ಕೂಡ ಇವತ್ತು 10,000 ರೂಪಾಯಿ ಎಷ್ಟು ಜನಕ್ಕಪ್ಪ ಕೊಟ್ಟರೆ ನಾವು ಪ್ರೋತ್ಸಾಹ ಧನ ಎಷ್ಟು 142 ಜನಕ್ಕೆ 10,000 ರೂಪಾಯಿ ಅಂದರೆ 14 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ಪಂಚಾಯತಿಂದ ತಾವು ಕೊಟ್ಟಿದ್ದೀರಿ. ಆ ಮಕ್ಕಳಿಗೆ ಉತ್ತಮವಾದಂಥ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂಥ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಸಹಾಯ ಅನ್ನೋದು ದೊಡ್ಡದೇ ಆಗಿರಬೇಕು ಅಂತಲ್ಲ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಹಾಯನೂ ಕೂಡ ಒಳ್ಳೆಯದೇನೆ. ಮತ್ತೊಮ್ಮೆ ಅಭಿನಂದನೆಗಳು. ಕರ್ನಾಟಕ ಸರ್ಕಾರದ ವತಿಯಿಂದ ಗಾಂಧಿ ಪುರಸ್ಕೃತ ಒಂದು ಸನ್ಮಾನವನ್ನು ಕೂಡ ಮಾಡಿ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೂಡ ಸರ್ಕಾರ ಕೊಟ್ಟಿದೆ. ಅವ್ರಿಗೂ ಕೂಡ 2ನೇ ಬಾರಿಗೆ ಪುರುಷೋತ್ತಮ ಅವರಿದ್ದಾಗ ಮಸ್ಟ್ ಇರಬೇಕು. 2ನೇ ಬಾರಿ ಕೂಡ ಗಾಂಧಿ ಪುರಸ್ಕೃತ ಅವರು ಕೂಡ ಸಿಕ್ಕಿದೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸರ್ಕಾರದ ನಾವೇ ಕೊಟ್ಟಿದ್ದೆವು. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಅನೇಕ ಜನಕಲ್ಯಾಣ ಕಾರ್ಯಕ್ರಮಗಳ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ಮರ್ಸೂರು ಗ್ರಾಮ ಪಂಚಾಯಿತಿಯ ಶಂಕರ್ ನಾಗ್ ರಂಗಮಂದಿರದಲ್ಲಿ ಇಟ್ಕೊಂಡಿದ್ವಿ. ಇವತ್ತು ಮರ್ಸೂರಿನಲ್ಲಿ ಮತ್ತು ಮಡಿವಾಳ 2 ಗ್ರಾಮದಲ್ಲಿ ರೋಟರಿ ವತಿಯಿಂದ 2 ಅಂಗನವಾಡಿ ಕಟ್ಟಡಗಳನ್ನು ಕಟ್ಕೊಟ್ಟಿದ್ರು. ಅದರ ಉದ್ಘಾಟನೆ ಆಗಿದೆ. ಮತ್ತು ಜೈಭೀಮ್ ನಗರದಲ್ಲಿ ಒಂದು ಕಟ್ಟಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗಿತ್ತು. ಅದು ಕೂಡ ಉದ್ಘಾಟನೆ ಆಗಿದೆ. ಇನ್ನೂ 2 ಕಟ್ಟಡಗಳು ನಡೀತಾ ಇದೆ. ಅದು ಉದ್ಘಾಟನೆ ಆಗಬೇಕು. ಅದು ಸ್ವಲ್ಪ ಕೆಲಸ ಪೆಂಡಿಂಗ್ ಇರೋದ್ರಿಂದ ಅದು ಉದ್ಘಾಟನೆಯನ್ನು ಮುಂದಕ್ಕೆ ಇಟ್ಕೊಂಡಿದ್ವಿ. ಹಾಗೂ ಇನ್ನೊಂದು ಇವತ್ತು ಆಡಿಸೋಟಿನಲ್ಲಿ ಒಂದು ಅಂಗನವಾಡಿ
ಕಟ್ಟಡದ ಶಂಕುಸ್ಥಾಪನೆಯನ್ನು ಕೂಡ ನಾವು ಮಾಡಿದ್ದೀವಿ. ಜಲ್ ಜೀವನ್ ಮಿಷನ್ನಲ್ಲಿ ಬಂಡಾಪುರ, ಅಗ್ರಹಾರ, ಹಳೆ ಊರು ಮತ್ತು ನಾಗನಾಯಕನಹಳ್ಳಿ, ಮರ್ಸೂರು ಎಲ್ಲ ಗ್ರಾಮಗಳಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ನ ಒಂದು ಟ್ಯಾಂಕ್ಗಳಿರ್ಬೋದು, ನೀರಿನ ಸಂಪರ್ಕ ಅದನ್ನು ಉದ್ಘಾಟನೆ ಕೂಡ ಮಾಡಿದ್ದೀವಿ. ಇವತ್ತು ನಮ್ಮ ಆನೇಕಲ್ ಶಾಸಕರಾದಂಥ ಶಿವಣ್ಣವರು ಬಂದಿದ್ದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಿದರೆ ಅವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಅವರು, ಉಪಾಧ್ಯಕ್ಷರಾದಂಥ ಮಂಜುಳಾ ಸೋಮಶೇಖರ್ ಅವರು ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ನಮ್ಮ ಆತ್ಮೀಯರಾದಂಥ ಶ್ರೀನಿವಾಸ ರೆಡ್ಡಿ ಅಡ್ವಾಣಿ ಅವರು, ನಮ್ಮ ತಾಲೂಕ್ ಪಂಚಾಯತಿಯ ಸದಸ್ಯರಾದಂಥ ರಾಮಕೃಷ್ಣ ರೆಡ್ಡಿ ಅವರು, ನಮ್ಮ ನಾಯಕರಾದಂಥ ರಾಧಾಕೃಷ್ಣ ಅವರವರು ಮತ್ತು ಎಲ್ಲ ಮುಖಂಡರು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ಈ ಗ್ರಾಮ ಪಂಚಾಯತಿ ವಿಶೇಷವಾಗಿ ಆನೇಕಲ್ ತಾಲೂಕಿಗೆ ಒಂದು ಮಾದರಿ ಗ್ರಾಮ ಪಂಚಾಯತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏನು ಈ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ವರ್ಷದಲ್ಲಿ ಸುಮಾರು ಕಾರ್ಯಕ್ರಮಗಳಿರ್ಬೋದು, ಕಾಮಗಾರಿಗಳಿರ್ಬೋದು ಮಾಡ್ತಾನೆ ಇರ್ತೀವಿ. ಹಾಗಾಗಿ ಜನಕ್ಕೆ ಏನು ಬೇಕೋ ಜನಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು, ಇವತ್ತು ಸೈಕಲ್ ವಿತರಣಾ ಕಾರ್ಯಕ್ರಮ ಆಯಿತು, ಮಕ್ಕಳಿಗೆ ಕೊಡೋಂಥದ್ದು, ಬುಕ್ಸ್ ವಿತರಣಾ ಕಾರ್ಯಕ್ರಮ ಆಯಿತು, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದೋಂಥ ಮಕ್ಕಳಿಗೆ ಇರ್ಬೋದು, ಬ್ಯಾಗ್ ಕೊಡೋಂಥದ್ದು ಇರ್ಬೋದು, ಟ್ರ್ಯಾಕ್ ಸೂಟ್ ಕೊಡೋಂಥ ಕಾರ್ಯಕ್ರಮ ಇರ್ಬೋದು, ಮತ್ತು ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಈ ಸಾರಿ LL ಮತ್ತು DL ಕೊಡೋವಂಥ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯತಿ ಮಾಡ್ತಾಯಿದೆ. ಇವತ್ತು 40-50 ಜನಕ್ಕೆ ಇವತ್ತು ವಿತರಣೆ ಮಾಡಿದ್ವಿ. ಟೋಟಲಾಗಿ 350 ಜನಕ್ಕೆ ಇವತ್ತು ಈ ಕಾರ್ಯಕ್ರಮದ ಅಡಿಯಲ್ಲಿ ಒಂದು DL ಕೊಡುವಂಥ ಕಾರ್ಯಕ್ರಮನ ತರಬೇತಿ ಕೊಟ್ಟು DL ಕೊಡುವಂಥ ಕಾರ್ಯಕ್ರಮನ ವಿನೂತನವಾಗಿ ನಾವು ಇವತ್ತು ಮಾಡಿದ್ದೀವಿ. ಮತ್ತು ಈ ಎಲ್ಲ ಶಾಲೆಗಳಿಗೂ ದಾಖಲೆಗಳನ್ನು ಕೊಡುವಂಥದ್ದು, ಈ ಖಾತಾ ಒಂದು ಕೊಡುವಂಥ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ. ಭಾಳ ವಿಶೇಷವಾಗಿ ಸೈಕಲ್ ಕೊಡುವಂಥ ಕಾರ್ಯಕ್ರಮ, ನಮ್ಮ 8ನೇ ತರಗತಿ ಮಕ್ಕಳಿಗೆ ಸೈಕಲ್ ಕೊಡುವಂಥ ಕಾರ್ಯಕ್ರಮನ ಕೂಡ ಇತ್ತು. ಹಾಗಾಗಿ ಅಂಗನವಾಡಿಗಳ ಉದ್ಘಾಟನೆ ಕೂಡ ತುಂಬ ಚೆನ್ನಾಗಾಗಿದೆ. ಇವತ್ತು ಏನು ಶಾಸಕರಾದಂಥ ಶಿವಣ್ಣವರು ಕೂಡ ತುಂಬ ಖುಷಿಪಟ್ಟರು ನಮ್ಮ ಕಾರ್ಯಕ್ರಮಗಳನ್ನು ನೋಡಿ. ಭಾಳ ವಿಶೇಷವಾಗಿ ನಮಗೆ ಭಾಳ ಹೆಮ್ಮೆ ಅಂದರೆ ಆನೇಕಲ್ ತಾಲೂಕಿನಲ್ಲಿ 2ನೇ ಬಾರಿಗೆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದಂಥ ಗ್ರಾಮ ಪಂಚಾಯತಿ ಯಾವುದಾದ್ರೂ ಇದೆ ಅಂದರೆ ಅದು ಮರ್ಸೂರು ಗ್ರಾಮ ಪಂಚಾಯತಿ ಅಂತ. ಇನ್ನೊಂದು ಬಾರಿಗೂ ನಮ್ಮದು ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡಲಿಕ್ಕೆ ಮತ್ತೆ ರೆಕಮೆಂಡೇಷನ್ ಆಗಿದೆ 3ನೇ ಬಾರಿಗೆ. ಹಾಗಾಗಿ ನಮ್ಮ ತಾಲೂಕಿನಲ್ಲೆಲ್ಲ, ಜಿಲ್ಲೆನಲ್ಲೆಲ್ಲ, ನಮ್ಮ ರಾಜ್ಯದಲ್ಲೆಲ್ಲ, ವಿಶೇಷವಾಗಿ ದೇಶದಲ್ಲೇ ಮಾದರಿ ಗ್ರಾಮ ಪಂಚಾಯತಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಹಾಗಾಗಿ ಈ ಕಾರ್ಯದಲ್ಲಿ ಕೆಲಸ ಮಾಡಿದಂಥ ಈ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಭಾಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದಂಥ ರಮೇಶ್ ರೆಡ್ಡಿ ಅವರಿಗೂ ಮತ್ತು ಉಪಾಧ್ಯಕ್ಷರಾದಂಥ ಮಂಜುಳಾ ಸೋಮಶೇಖರ್ ಅವರಿಗೂ, ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ನಮ್ಮ ಮುಖಂಡರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್ ಹೇಳಿ. ಏನು ಈ ದಿನ ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಶಾಸಕರು ಶಿವಣ್ಣನವರು ಸಹ ಆಗಮಿಸಿದರು. ರಾಮಲಿಂಗಾರೆಡ್ಡಿಯವರು ತುಂಬ ಸಹಕಾರ ಕೊಟ್ಟಿದ್ದಂಥವರು ಶಾಸಕರು ಮತ್ತು ರಾಮಲಿಂಗಾರೆಡ್ಡಿಯವರು ಕಾರಣಾಂತರಗಳಿಂದ ಸಭೆಗೆ ಬಂದಿಲ್ಲ. ಅದೇ ರೀತಿ ನಮ್ಮ ಸಂಸದರು ಸಹ ಬರಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ನಮ್ಮ ಗ್ರಾಮ ಪಂಚಾಯಿತಿ 2021-22ನೇ ಸಾಲು ಮತ್ತು 2023-24ನೇ ಸಾಲಿನಲ್ಲಿ ಏನು ಕರ್ನಾಟಕದ ಪ್ರತಿಷ್ಠಿತ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಸಹ ಪಡೆದು ಹೆಮ್ಮೆಗೆ ಪಾತ್ರರಾಗಿರ್ತೀವಿ. ಇದಕ್ಕೆಲ್ಲ ಕಾರಣಭೂತರಾದಂತಹ ನಮ್ಮ ನಾಯಕರಾದಂತಹ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ರಾಮಚಂದ್ರಣ್ಣನವರು ಹಾಗೂ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದಂತಹ ರಾಮಕೃಷ್ಣಣ್ಣನವರು, ಶ್ರೀನಿವಾಸ ರೆಡ್ಡಿಯವರು, ರಾಧಾಕೃಷ್ಣವರು ಹಾಗೂ ಎಲ್ಲ ಮುಖಂಡರುಗಳು, ಶಾಸಕರು, ರಾಮಲಿಂಗಾರೆಡ್ಡಿಯವರು ಸಹ ಇದಕ್ಕೆ ನಮ್ಮ ಗ್ರಾಮ ಪಂಚಾಯತ್ಗೆ ತುಂಬ ಸಹಕಾರವನ್ನು ನೀಡಿರ್ತಾರೆ. ಈ ಎಲ್ಲ ಕಾರಣಗಳಿಂದ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ವಿಶೇಷವಾಗಿ ವಿಶೇಷತರ ಕಾರ್ಯಕ್ರಮಗಳು
ನಾವು ಹಮ್ಮಿಕೊಂಡು ಸಮರ್ಥವಾಗಿ ನಿಭಾಯಿಸಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ನಮಗೆ 4 ವರ್ಷದಿಂದ ಏನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ತುಂಬ ಸಂತೋಷದಿಂದ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸುಮಾರು ಕಾಮಗಾರಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ 2 ವರ್ಷದಲ್ಲಿ ನಾನು ಅಧ್ಯಕ್ಷನಾಗಿ ತುಂಬ ಹೆಮ್ಮೆ ಮತ್ತು ತುಂಬ ಖುಷಿ ಇದೆ. ನಾನು ಅಧ್ಯಕ್ಷನಾಗಿ ಇಡೀ ತಾಲೂಕಲ್ಲಿ 2 ಸಲ ನಮ್ಮ ಗ್ರಾಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ತಗೊಂಡಿರೋದು ಸಹ, ಮತ್ತು ಇಷ್ಟೆಲ್ಲ ಕಾಮಗಾರಿಗಳಾಗಿರೋದು, ಮತ್ತು ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ವಿಶೇಷವಾಗಿ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ನನ್ನ ಎಲ್ಲ ಈ 8 ಗ್ರಾಮಗಳ ನಮ್ಮ ನಾಗರಿಕರ ಬಂಧುಗಳು ಸಹ ತುಂಬ ಸಹಕಾರ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಹೆಸರುಗಳಿಸುವಂತಹ ಸಹಕಾರ ಕೊಟ್ಟಿರೋದಕ್ಕೆ ತುಂಬ ಎಲ್ಲರಿಗೂ ಸಹ ಈ ಮುಖಾಂತರ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ಮರುಸೂರು ಗ್ರಾಮ ಪಂಚಾಯತಿಯಲ್ಲಿ ಹಲವಾರು ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಅದಕ್ಕೆ MLA ಶಿವಣ್ಣ ಸರ್ ಅವರು ಬಂದು ಎಲ್ಲವನ್ನ ಸಂಪೂರ್ಣವಾಗಿ ನಡೆಸಿಕೊಟ್ಟು ಹೊರಟರು. ಹಾಗೆ ಈ ದಿನ ಕಾವೇರಿ ವಾಟರ್ ಟ್ಯಾಂಕ್ ಉದ್ಘಾಟನೆ ಇರ್ಬೋದು, ಹಾಗೆ ಅಂಗನವಾಡಿಗಳ ಉದ್ಘಾಟನೆ ಇರ್ಬೋದು, ಮಕ್ಕಳಿಗೆ ಸೈಕಲ್ ಕೊಡೋದು, ಹಾಗೆ ಚೆಕ್ಗಳನ್ನು 10,000 ಅವರ ಪ್ರೋತ್ಸಾಹಧನ ಚೆಕ್ಗಳನ್ನು ಕೊಡೋದಿರ್ಬೋದು. ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮರುಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮಕ್ಕಳಿಗೆ ಅನುಕೂಲ ಆಗೋ ಥರ ಟ್ರ್ಯಾಕ್ ಸೂಟ್ ಇರ್ಬೋದು ಮತ್ತು ಬ್ಯಾಗ್ಗಳಿರ್ಬೋದು ಅದನ್ನೆಲ್ಲ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು. ಎಲ್ಲ ಗ್ರಾಮಸ್ಥರಿಗೂ ಹಾಗೆ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಅಧ್ಯಕ್ಷರಿಗೂ ಮತ್ತು PDO ಸರ್ ಅವರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳತ್ತ ನಾವು ಎಲ್ಲರೂ ಕೈ ಜೋಡಿಸಿ ಈ ಕೆಲಸಗಳನ್ನು ಮಾಡ್ತೀರಿ ಅಂತ ಹೇಳ್ತಾ ಎಲ್ಲ ಗ್ರಾಮಸ್ಥರಿಗೂ, ನನ್ನ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, PDO ಸರ್ಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ಈ ದಿನ ಮರುಸೂರು ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಬಹುಮುಖ್ಯವಾಗಿ ಈ ದಿನ ನಮಗೆ ಒಂದು ಮಹಿಳೆಯಾಗಿ ಖುಷಿ ತರುವಂತಹ ಒಂದು ಸಂಗತಿ ಏನೆಂದರೆ, ಮಹಿಳೆಯರಿಗೆ ಡ್ರೈವಿಂಗ್ ಕ್ಲಾಸ್ ನಡೆಸಿ ಅವ್ರಿಗೆ LL ಹಾಗೂ DL ವಿತರಿಸಿದಂತಹ ಕಾರ್ಯಕ್ರಮ. ಏನು ಮಹಿಳೆಯರು ಮನೆಯಲ್ಲಿ ಭಯಪಟ್ಟು ನಮ್ಗೆ ಯಾಕೆ ಕಾರ್ ಕಲಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನೆಗೆ ಸೀಮಿತವಾಗಿರ್ತಾರೆ. ಆದರೆ ಈಗಿನ ಸಮಾಜದ ಪರಿಸ್ಥಿತಿ ಆ ರೀತಿ ಇಲ್ಲ. ಅನೇಕ ಕ್ಷೇತ್ರಗಳಲ್ಲಿ ಅವರು ನಾವು ಇರ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಏಕೆಂದರೆ ಈಗ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಎಲ್ಲ ಸಿಂಗಲ್ ಫ್ಯಾಮಿಲಿ ಇರೋದ್ರಿಂದ ಏನಾದರೂ ಅನಾರೋಗ್ಯದ ಸಮಸ್ಯೆ ಇದ್ದಾಗ ಬೇರೆಯವರ ಮೇಲೆ ಡಿಪೆಂಡ್ ಆಗಿರೋದ್ರ ಬದಲು ನಾವೇ ನಮ್ಮ ಕೆಲಸನ, ಅದನ್ನು ಅಷ್ಟೇ ನಮ್ಮ ಸ್ವಾವಲಂಬಿ ಕೆಲಸನೇ ಆಗಿರುತ್ತೆ. ಒಂದು ಕಾರ್ನ ಡ್ರೈವಿಂಗ್ ಕೆಲಸನೂ ಅದನ್ನು ಸಹ, ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಸಹ ಕ್ಯಾಬ್ಗಳಲ್ಲಾಗಲಿ ಮತ್ತು ಆಟೋಗಳಲ್ಲಾಗಲಿ ಅವರೇ ಸ್ವಯಂ ಚಾಲಿತರಾಗಿ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಸ್ವಾವಲಂಬಿಗಳಾಗಿ ಸಹ ಕೆಲಸ ಮಾಡ್ಬೋದು. ಆದ್ದರಿಂದ ಮಹಿಳೆಯರಿಗೆ ಪಂಚಾಯಿತಿ ವತಿಯಿಂದ ಸುಮಾರು 300 ಜನ ಮಹಿಳೆಯರಿಗೆ ತರಬೇತಿ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ವಿ. ಒಬ್ಬೊಬ್ಬರು ಒಂದೊಂದು ಬ್ಯಾಚ್ ಆಗಿ, ಅಂದರೆ ಈಗ ಸದ್ಯಕ್ಕೆ 40 ಜನಕ್ಕೆ DL ಬಂದಿದೆ. ಇದು ತುಂಬ ಖುಷಿ ತರುವಂತಹ ವಿಚಾರವಾಗಿದೆ. ಅವರು ಸಹ ಮಕ್ಕಳಾಗಿ ಕಲಿತು ಶಿಸ್ತನ್ನು ಪಾಲಿಸಿದ್ದಾರೆ, ಖುಷಿಯಾಗಿ ಕಲ್ತಿದ್ದಾರೆ. ಅವರ ಸ್ವಂತದ ವಾಹನಗಳನ್ನ ಅವ್ರನ್ನೇ ಚಾಲನೆ ಮಾಡ್ತಾ ಇರೋದ್ರಿಂದ ಇದು ನಮಗೆ ತುಂಬ ಖುಷಿ ತರುವಂಥ ವಿಚಾರವಾಗಿದೆ. ನಾವು ಮುಂದೆ ಬಂದಿರೋದಕ್ಕೆ, ಮಾಡಬೇಕು ಅಂತ ಮುಂದೆ ಬಂದಿದ್ದಕ್ಕೆ ಅವರು ನ್ಯಾಯ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.